ಹಾಯ್ ನಾಗರಾಜ್ ಅವರೇ, ಹೇಗಿದ್ದೀರಾ? ಎಲ್ಲ ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀವಿ. ಸೊ ಹೇಗಿದೆ ನಿಮ್ಮ ವರ್ಕ್? ಟಾರ್ಗೆಟ್ ಮಾಡೋದು ಇನ್ಸೆಂಟಿವ್ ಮಾತ್ರ 10,000 ರೂಪಾಯಿ ಮೇಲೆ ದಾಟ್ತಾ ಇಲ್ಲ. 10,000 ಫ್ರೆಂಡ್ಸ್, ನಾನೇ ನೋಡಿದ್ದೀನಿ 1,00,000 ತನಕ ಇನ್ಸೆಂಟಿವ್ ತಗೊಂಡಿದ್ದಾರೆ ಇವರು. ರಾಗಿಣಿ IPS IAS ಹೇಮಂತ್ ಅವ್ರ ಮಾತ್ರ ನನ್ನ ಜೊತೆ ಬರಲಿಲ್ಲ ದರ್ಶನಕ್ಕೆ. ಭಯ ಇದನ್ನ ಹಾಕಿ ಬಿಡ್ಬೇಡಿ, ಇದನ್ನ ಹಾಕಿ. ಇವರು ವಿನೋದ್ ಬ್ರೋ ಬೈ ಸಿಗ್ತಾ ನೋಡಿ, ಇವನು ಏನೋ ಒಂದು ಹಾಕಿ. ರಾಗಿಣಿ IPS IAS ರಾಗಿಣಿ IAS. ನನ್ನ ಫೋನಾ? ಅಂತ ಇದೆಯಾ ಜೋಡಿ ನಮಸ್ಕಾರ ನಮಸ್ಕಾರ ಮಾಡ್ತಾ ಇದ್ದೀರಾ ವ್ಲಾಗ್? ಅಕ್ಕ ನೀವ್ ಯಾವ ನೋಡ್ರ ಮುಂದಾಗಿ ಅಂತ ಇದ್ರಿ ನೋಡ್ರ ಆನೆ ಆಶೀರ್ವಾದ ಏನಪ್ಪ ಹಿಂಗೈತೆ ದೇವ್ರ ಇದೇ ಹಿಂಗೈತೆ. ಹಿಂಗ ಕಾಡಾನೆಗಳು ಬಂದುಬಿಟ್ರೆ
ಪವಿತ್ರ ಮತ್ತೆ ರಾಗಿಣಿ ಅವರು ರೀಲ್ಸ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಅದು ಎಲ್ಲಿ? ದೇವಸ್ಥಾನದ ಹತ್ರ ಮಹದೇಶ್ವರ ಬೆಟ್ಟದ ಮೇಲೆ ರೀಲ್ಸ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ಸೊ ಯಾರು ರೀಲ್ಸ್ ಮಾಡ್ತೀರಾ ರಾಗಿಣಿ ಅವರೇ? ಪವಿತ್ರ ಅವರೇ ನೀವು ಯಾವ್ದು ಮಾಡ್ತೀರಾ? ಹಾಂ, ಮತ್ತು ರೆಡಿಯಾಗಿ ಬಂದಿದ್ದೀರಾ ಅದಕ್ಕೆ ಅಂತ ಫುಲ್ ಕ್ಲೋಸಪ್ ಅಲ್ಲಿ ತೆಗಿತಾ ಇದ್ದೀನಿ ಇಬ್ರು. ಸ್ಮೈಲ್ ಅಲ್ಲಿ ಬಿಡಿ, ಎಷ್ಟಿದೆ ಎಣ್ಸೋಣ. ಸೂಪರ್. ಯಾವ ಕಡೆಯಿಂದ? ಹಾಂ, ಯಾವ ವಾಡಿಗೆ ನಡ್ಕೊಂಬರ್ತೀರಾ? ಇವರು ವಿನೋದ್ ಬ್ರೋ. ಬೈ ಸಿಗ್ತಾ ನೋಡಿ, ಏನೋ ಒಂದು ಹಾಕಿ. ನಿಮ್ಮ ಹೆಸರು ಬರುತ್ತಲ್ವಾ? ಅಣ್ಣ ಲಾಡು ಅಣ್ಣ, ಲಾಡು ಅಣ್ಣ ಎಷ್ಟಣ್ಣ ಲಾಡು? ಎಷ್ಟಣ್ಣ? 30 ರೂಪಾಯಿ ಅಣ್ಣ. 30 ರೂಪಾಯಿ ಅಣ್ಣ. 50 ರೂಪಾಯಿಗೆ ಮಾರೋಣ, 20 ರೂಪಾಯಿ ಲಾಭ ಇಟ್ಕೊಂಡು. ಬೇಡ ದೇವ್ರ ದುಡ್ಡು ನಮ್ಗೆ ಕಣ. ನಾಗರಾಜಣ್ಣ ಅವರು ಲಾಡು ಮಾಡ್ತಾ ಇದ್ದಾರೆ. ನಮ್ಗೆ ಇವು ಎರಡೇ ಸಾಕಣ, ಎರಡೇ ಸಾಕು. ಒಂದಿಲ್ಲ ಮುಡಿ ಕೊಟ್ಟರೆ ಯಾರು ಸ್ವೀಟ್ ಅಣ್ಣ ದರ್ಶನ ಹೇಗಾಯ್ತು ನಾಗರಾಜಣ್ಣ? ತುಂಬಾ ಚೆನ್ನಾಗಾಯ್ತು. ಹಾಂ, ಹೇಮಂತ್ ಅವ್ರ ಮಾತ್ರ ನನ್ನ ಜೊತೆ ಬರ್ಲಿಲ್ಲ ದರ್ಶನಕ್ಕೆ. ಯಾಕೆ ಜೊತೆಲಿ ಯಾಕೆ ಬರಲಿಲ್ಲ? ನಿಮ್ಮ ಜೊತೆಲಿ ಇದೀನಲ್ಲ. ಪ್ರಸಾದ ಕೊಡ್ತಾವ್ರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಮನೆ ಅವ್ರು ಚಪ್ಪಲ್ ಸಿಪ್ಪರ್ ಹಾಕಬರ್ತಾರ ಅಷ್ಟೇ. ಹೋಗಿದ ತಕ್ಷಣ ಇದೀನಿ ಭಯ ಹಾಕಬೇಕು. ಇದನ್ನ ಹಾಕಿ ಬಿಡ್ಬೇಡಿ, ಇದನ್ನ ಹಾಕಿ ಪಕ್ಕ. ಇಲ್ಲ ಕೋಲಿಲ್ಲ ಪ್ರಸಾದ. ಎಲ್ಲಿಗೆ ಬರತ್ತವ್ರೆ? ಬ್ಲಾಗ್ ಹೇಮಂತ್ ಬರೀ ಹುಡುಗಿಯವ್ರದ ಫೋಟೋ ತೆಗಿತಾವ್ರೆ. ಹೌದು, ಯಾರು ಝೂಮ್ ಮಾಡ್ತಾನೆ ಇಲ್ಲ. ಹೌದು. ಬರೀ ಹುಡುಗರು ಹುಚ್ಚ ಹಿಡ್ದೈತೆ. ನೋಡಿ ಯಾವ ಡಾಕ್ಟರ್ ಮೇಲೆ ಕಣ್ಣಾಕ್ತಿರ್ತಾರೆ. ಅವರೆಲ್ಲ ನಮ್ಮ ಅಕ್ಕ ತಂಗಿದಿರೋ, ಡಾಕ್ಟ್ರಮ್ಮ ನಮ್ಮ ತಂಗಿದಿರೋ ಅಂತಾನೆ ಅನ್ಕೊಂಡು ಹಿಂಗೆ ಬ್ಯಾಚುಲರ್ ಆಗಿ ಇದ್ಬಿಡು. ಹೋಗಿ ನೀನು ಹಂಗೆ ಇರ್ತೀನಿ. ಅಲ್ಲೊಬ್ಬ ಅವ್ರೆ ಭರತ್ ಅವ್ರು ಬ್ಯಾಚುಲರು. ಭರತ್ ಬ್ಯಾಚುಲರ್. ಹುಡುಗಿ ಸಿಕ್ಲಿ ಅಂತ ಬೋರ್ಡ್ ಹೊಡ್ಕೊಂಡವ್ರೆ. ಹುಡುಗಿ ಸಿಕ್ಲಿ ಅಂತ ಬೋರ್ಡ್ ಹೊಡ್ಸ್ಕೊಂಡವ್ರು ಅವರು. ಆದಷ್ಟು ಬೇಗ ಮಾದಪ್ಪ ಅವರು ಹುಡುಗಿ ಸಿಗೋ ಥರ ಮಾಡಲಿ. ಸೊ ಇವಾಗ ಬೆಂಗಳೂರು ರೀಚ್ ಆಗೋಕ್ಕಿಂತ ಮುಂಚೆನೆ ಯಾವ್ದಾದ್ರು ಹುಡುಗಿ ತಗ್ಲಾಕಂತಾರೆ ಅವರಿಗೆ. ಹಾಂ, ತಗ್ಲಾಕೊಂಡ್ರೆ ಮದುವೆ ಆದ್ಮೇಲೆ ಮತ್ತೆ ಇನ್ನೊಂದ್ಸಲಿ ಗುಂಡು ಕೊಡ್ತಾರೆ. ನಾಗರಾಜ್ ಅವರಿಗೂ ಇನ್ನೊಬ್ರು ತಗ್ಲಾಕಂತಾರೆ. ಬೇಡ, ನಮ್ಗೆ ಒಬ್ಬರೇ ಸಾಕು. ತೆಗಿಗೋರು ನೀನೇನು ತೆಗಿತಿದ್ದ ಡೋಗಿ ಮಾಡ್ತಾ ಇದೆಯಾ? ನಿಜವಾಗ್ಲು ಏನು ಯೂಟ್ಯೂಬ್ ಅದಾ? ಯೂಟ್ಯೂಬರು. ಯಾಕೆ ನಾನು ನಿಮ್ಗೆ ಅವತ್ತು ಹೇಳಿರ್ಲಿಲ್ವಾ 6 ತಿಂಗಳಿಂದ? ವಿಡಿಯೋ ಕಳ್ಸಿದಾರಾ? ಮತ್ತೆ ಯಾವ್ದು ಬರಲೇ ಇಲ್ಲಪ್ಪ. ಇನ್ನು 2 ದಿವಸದಲ್ಲಿ ನಿಮ್ಮ ವಿಡಿಯೋ ಬರುತ್ತೆ ನೋಡಿ. ಈ ಕಡೆ ಬಾಗಿಲು ಹೊರಗಿರ್ಕೊಂಡು ಹೋಗ್ಬಿಟ್ಟ ನಾನು ಗಾಡಿ ಸಿಗಾಕೊಂಡ್ಬಿಡೋರು. ಇವಾಗ ನಾಗರಾಜ್ ಅವರು ಅವ್ರ ವೈಫಿಗೆ ಬಳೆ ಕೊಡಿಸ್ತಿದ್ದಾರೆ. ಇನ್ನು ಹುಡುಕ್ತಾ ಇದೀವಿ, ಸಿಗ್ತಾ ಇಲ್ಲ. ಅಕ್ಕ ಏನು ಕೇಳಿದ್ದೆಲ್ಲ ಕೊಡಿಸ್ತಾರಾ ನಿಮ್ಮ ಹಸ್ಬೆಂಡು? ಕೊಡಿಸ್ತಾರ ಅಕ್ಕ? ತೆಗಿಗುರು ನೀನು ಇವೆಲ್ಲ ತೆಗಿಬೇಡ ನೀನು ಸುಮ್ಮನೆ. ಆಮೇಲೆ ಹೋಗು ಅಲ್ಲಿ ನೋಡು, ಅವ್ರು ಕೈ ಮುಗಿಯಕ್ಕೆ ಹೋಗು, ಫೋಟೋ ತಕ್ಕ ಹೋಗೋ ಅವ್ರದ್ದು. ತಕೋ ತಕೋ. ಹಾಯ್ ನಾಗರಾಜ್ ಅವರೇ, ಹೇಗಿದ್ದೀರಾ? ಎಲ್ಲ ನಿಮ್ಮ ಆಶೀರ್ವಾದ, ಚೆನ್ನಾಗಿದ್ದೀವಿ. ಸೊ ಹೇಗಿದೆ ನಿಮ್ಮ ವರ್ಕ್? ಟಾರ್ಗೆಟ್ ಇಲ್ಲ, ಅದು ಬಿಟ್ಟರೆ ಏನಿಲ್ಲ. ಎಷ್ಟು ಮಾಡೋದು ಇನ್ಸೆಂಟಿವ್ ಮಾತ್ರ 10,000 ರೂಪಾಯಿ ಮೇಲೆ ದಾಟ್ತಾ ಇಲ್ಲ. 10,000
ಫ್ರೆಂಡ್ಸ್ ನಾನೇ ನೋಡಿದೀನಿ 1 ಲಕ್ಷ ತನಕ ಇನ್ಸೆಂಟಿವ್ ತಗೊಂಡಿದ್ದಾರೆ ಇವರು. ಜಮಾನ್ದಲ್ಲಿ ಅಂತಂದ್ರೆ 1-2 ತಿಂಗಳಿಂದ ಇಲ್ಲ ಗುರ್ರೆ, 2 ತಿಂಗಳಿಂದ 10,000 ದಾಟಿದ್ದಾನೆ ನಾನು. 3 ತಿಂಗಳಿಂದ 50,000ನಾ? ಇಲ್ಲ, ಡಿಸೆಂಬರಲ್ಲೇನೋ ಬಂದಿತ್ತು ಅಷ್ಟೇ. ಸೊ 10 ವರ್ಷದಿಂದ ಸೇಲ್ಸ್ ಟೀಮಲ್ಲಿ ಇದ್ದಾರೆ ಇವರು. ನೋಡಿ ಎಲ್ಲರೂ 60,000 ಸಂಬಳ ತಗೊಂಡ್ರೆ ಇವರು ಇನ್ಸೆಂಟಿವೇ 60,000 ತಗೊಂತಾರೆ. ಸಂಬಳ ಬಂದ್ಬಿಟ್ಟು ಒಂದು 80,000 ಇದೆ ಇವರಿಗೆ. ಇಲ್ಲಿ ನೋಡಿ ನಮ್ಮ ಟೀಮ್ ಎಲ್ಲ ಇಲ್ಲೇ ಕೂತಿದೆ. ಆಯ್ತು ನಮ್ದೆಲ್ಲ ಸೇವನೆ. ಮಾದಪ್ಪನ ಪ್ರಸಾದ ಸೇವನೆಯಾಗಿದೆ. ರಾಮ್ ಸರ್ ಇಲ್ಲಿ ಕಿಡ್ನಾಪ್ ಮಾಡ್ತೀವಿ ಇವತ್ತು. ನಿಮ್ಮ ಅಮ್ಮ ಕಂಪ್ಲೇಂಟ್ ಕೊಟ್ರು ಸರ್. ಎಲ್ಲಾದ್ರು ಅವರು ಅಲ್ಲೇ ಬರ್ತಿದ್ದಾರಲ್ಲ, ಅಲ್ಲಿ ನಿಮ್ಮ TL ನ ಝೂಮ್ ಮಾಡಿ. ನಮ್ಮ TL ಎಲ್ಲಿ? ಆಗ್ಲಾಕಬತ್ತವ್ರೆ. ಅಲ್ಲಿ ಪಂಚೆ ಕಟ್ಕೊಂಡ್ ಬರ್ತಿರೋರು ನಮ್ಮ TL. ಯಾಕಣ್ಣ ಸುಸ್ತಾಗ್ಬಿಟ್ಟಿದ್ರಿ? ಯಾಕೆ ಹಿಂಗೆ? ಡ್ರೈವರ್ ನಾಷ್ಟ ಇಷ್ಟ ಮಾಡ್ತಾರೆ. ಅವ್ರು ಆಗ್ಲಿ ದರ್ಶನ ಮುಗೀತು. ಒಬ್ಬರು ಜೊತೆಲಿದ್ರಲ್ಲ ಅವರು. ನಿಮ್ದು ಆಯ್ತಲ್ವಾ? ಅಲ್ಲ ನಿಮ್ದು ಆಯ್ತಲ್ವಾ? ಕೂತ್ಕೊಳ್ಳಿ. ಎಲ್ಲ ಸಾಲು. ಇದೊಂದು ಬಾಕಿ ಐತೆ ನಿನ್ಗೆ. ಇವರೇ ನಮ್ಮ TL ಹೊಟ್ಟೆ ನೋವು ಅಂತ ಅಂದ್ಬಿಟ್ಟು ರಾಮ್ಲಿಂಗಪ್ಪ ಅಂತ ಅಂದ್ಬಿಟ್ಟು. ಕೆಲ್ಸಕ್ಕೆ ಸೇರ್ಸ್ಕೊಳಕ್ಕೂ ಅವರೇ ಕಾರಣ, ಕೆಲ್ಸ ಬಿಟ್ಟೋಗಕ್ಕೂ ಅವರೇ. ಇಲ್ಲ ಕೆಲ್ಸ ಸೇರ್ಸ್ಕೊಳಕ್ಕೆ ಇವ್ರ ಕಾರಣ, ಕೆಲ್ಸ ಬಿಟ್ಟೋಗಕ್ಕೆ ಬೇರೆಯವರು. ಮಾದಪ್ಪನ ಸನ್ನಿಧಿಯಲ್ಲಿ ನಿಜ ಅದನ್ನ ಎಡಿಟ್ ಮಾಡ್ಕೊಬಿಡಪ್ಪ. ಬನ್ನಿ. ಹೇಳಿದೀನಲ್ಲ, ಕೆಲ್ಸ ಬಿಟ್ಟೋಗಕ್ಕೆ ಇವರೆಲ್ಲ ಕಾರಣ. ಆ ದೇವಸ್ಥಾನಕ್ಕಲ್ಲ ನಿಮ್ಮನ್ನ ಕರ್ಕೊಂಡೇ ಹೋಗ್ಬೇಕು ಅಲ್ಲಿಗೆ. ಹಾ, ಚಂಡಿ ಜಾಸ್ತಿ ತಪ್ಪಾದ್ರೆ ಪಕ್ಕ ಹೊಡಿತಾರೆ. ಕಾರಣ ಅಲ್ಲ ಅಂದ್ರೆ ಸುಮ್ಮನೆ ಬಿಡುತ್ತೆ ಉಮಾಮಹೇಶ್ವರಿ. ಕಾರಣ ಇದ್ದೀರಾ ಅಂದ್ರೆ ಹೊಡೆದು ಬಿಡುತ್ತೆ. ಬನ್ನಿ ಹೋಗೋಣ. ಶುಗರ್ ಇದೆ ನಮ್ಮ TL ಗೆ, ಆದ್ರೂ ಲಡ್ಡು ತಿಂತಿದ್ದಾರೆ. ನೋಡಿ ಅವ್ರ ವೈಫ್ ಬಂದ್ಬಿಟ್ಟು ಕಂಟ್ರೋಲ್ ಮಾಡ್ತಿದ್ದಾರೆ ತಿನ್ಬೇಡಿ ಅಂತ. ಅವ್ರ ವೈಫಿಗೆ ಮೇಡಮ್ ನಿಮ್ಗಿದೆ ಶುಗರ್? ಶುಗರ್ ಇಲ್ದಲೇ ಇದ್ರೆ ತಿನ್ನಿ. ಇದೇನು ಅವ್ರ ಡ್ರೈವರ್ ಹತ್ರ ಮಾತಾಡೋ ಬನ್ನಿ. BRS ಅಂದ್ರೆ ಬೇಕಾದ್ರೆ ಬೇಗ ವರ್ಕ್ ಹೇಗ್ ನಡೀತಿದೆ ಸರ್ ನಿಮ್ದು? ಮಹದೇಶ್ವರನ ಬೆಟ್ಟದಲ್ಲಿ ಬಂದ್ಬಿಟ್ಟು ವರ್ಕ್ ಹೇಗೆ ನಡೀತಾ ಇದೆ ಅಂದ್ರೆ, ಇಲ್ಲಿ ಮಾದಪ್ಪನ ಸನ್ನಿಧಿಗೆ ಬಂದು ನಾವು ಮನಸ್ಸಿನಗೆ ಸಮಾಧಾನ ಆಗ್ಲಿ ಅಂತ ಇಲ್ಲಿ ಬಂದಿರೋದು. ಅಷ್ಟೇನಾ? ಎಲ್ಲ ಕೆಲ್ಸ ಅಲ್ಲ, ಕೆಲ್ಸ ಚೆನ್ನಾಗಿ ನಡೀಲಿ ಮುಂದಕ್ಕೆ ಅಂತ ಏನು ಅದು ಒಳ್ಳೇದಾಗ್ಲಿ. ಅದು ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಒಳ್ಳೇದಾಗ್ಲಿ, ತೊಂದರೆ ಇಲ್ಲ. ಎಲ್ಲ ನಮ್ಮ ಒಳ್ಳೇದಾಗ್ಲಿ, ಕೆಟ್ಟವ್ರಿಗೂ ಒಳ್ಳೇದಾಗ್ಲಿ. ಅದು ಇಲ್ಲ ಅದು ಆಗಲ್ಲ. ಕೆಟ್ಟವ್ರಿಗೆ ಒಳ್ಳೇದಾಗ್ಲಿ ಅದು ಸರಿ ಆಗಲ್ಲ. ಅಲ್ಲ, ಅದು ದೇವ್ರೇ ನೋಡ್ಕೊಳುತ್ತೆ. ಇವಾಗ ಚಂಡಿ ಬಸಪ್ಪ ಅಂತ ದೇವರು ಬಸವೇಶ್ವರ ಇಲ್ಲಿ ಮುಂದೆ ಇರೋದು ಚಂಡಿ ಬಸವಪ್ಪ ಅಂತ ಹೇಳಿ. ಅದೇ ಯಾರಿಗ ಈ ಜಾಸ್ತಿ ಚಂಡಿ ಇಟ್ಕೊಂಡು ಇಲ್ಲ ಕೋಪ ಆ ಥರ ಇರೋರಿಗೆ ಈ ದೇವಸ್ಥಾನಕ್ಕೆ ಬಂದು ಹೋದ್ರೆ ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ ಅನ್ನೋದು ಪ್ರತೀತಿ ಇದೆ. ಬನ್ನಿ. ಇದೆ ಕಣ, ಕಳ್ಕೊಬಿಡ್ತದೆ ಅಂತ ಭಯ ನೋಡಿ. ಜಡೆಕಲ್ಲು ಮತ್ತೆ ಇನ್ನೊಂದು ಫೋಟೋ ಇನ್ನೊಂದು ಫೋಟೋ ತಗೋಬಾರ್ದು ನೀನು. ಎಲ್ಲೂ ತಗೋಬಾರ್ದು. ಆಯ್ತು ಬಾ, ಲಾಸ್ಟ್
ಬರ್ರಿ ಬೇಗ. ಕ್ಯಾಮ್ರಾ ಫೋಟೋ ತೆಗಿಯೋರು ಯಾರು ನಿಂತ್ಕೊಂಡ್ರೆ ಹಂಗೆ ವಿಡಿಯೋ ಮಾಡ್ಬಿಟ್ಟು ಸರ್. ಏ ದಿವ್ಯಾಕ ಬಾಕ. ಆಯ್ತು ಬಾ. ಆಯ್ತು. ಓಕೆ, ಯಾರಾದ್ರೂ ಕರೀರಿ ನನ್ನ ಫೋಟೋಗೆ. ಕವರ್ ಆಗ್ತೀರಾ ಅಲ್ಲ, ಯಾರಾದ್ರೂ ಕರೀರಿ ಫೋಟೋಗೆ ಮಾಡ್ತೀನಿ ನಾನು. ಇವ್ರು ಓಡಿಸಲ್ವಾ? ಎಲ್ಲಿ ಅಲ್ಲ ದರ್ಶನ ತೆಗಿ ಕತ್ಬಿಡು. ಲಿಫ್ಟಿಗೆ ಬೇಕಂತ ಈಗ ಯಾವ ಕಲರ್ ಅಂತ ಹೇಳು. ಲಿಫ್ಟಿಗೆ ತಿಂದೋಯ್ದಂತ ಅದೇ ತಿನ್ಕೊಂತಂತೆ. ಲಿಫ್ಟಿಗೆ ತಿನ್ಕೊಂತ ನೀನ್ ತಿಂದ ಮತ್ತೆ ನೀರು ಹಾಕೊಂಡು ಸ್ವಲ್ಪ ಏನು ನೀನೇ ತಿನ್ಕೊಂಡ ಯಾವ ಕಲರ್ ಬೇಕು ಲಿಪ್ಟಿಕ್? ಹೇಳು. ಒಂದೇ ಒಂದು ಸತಿ ಬೇಗ ಅದ್ರ ಹೆಸರು ಹೇಳ್ಬೇಕು. ಅದ ಹೆಸರು ಹೇಳಿದ್ರೆ ನಮ್ಗೆ ಗೊತ್ತಿಲ್ಲ. ಅದು ಯಾವುದು? ಪಿಂಕ್. ಓಕೆ ಬಾ. ರೆಡ್ ಇದೆ. ಮಾಮನ ಅಣ್ಣನ ಮಾಮನ ಅಣ್ಣನ ಮಾಮ ಅಂದ್ರೆ ಮಾಡ್ಕೊ ಇವನು ಮಾಮ. ಮಾಮ. ಮಾಮನ ಇವನು ಹಾ ಎಸ್. ಅಣ್ಣ ಇವ್ರೇನು ಬಿಡ ಬಿಡ ಬಾ ಪುಟ್ಟ ಇವ್ರ್ಯಾರು ಮಾಮ. ಎಲ್ಲ ಅಣ್ಣ ಅಣ್ಣ. ಡೈಲಾಗ್ ಬಂತು ನೋಡು. ಹೈಟೆಕ್ ಇರೋ